ಸಮೃದ್ಧಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ, ಭೂಮಿಗೆ ಏನೆಲ್ಲ ಪ್ರಯೋಜನ, ಮರಗಳಿಗೆ ಏನೆಲ್ಲ ಪ್ರಯೋಜನ? ಅದೇ ಸರ್, ಭೂಮಿಗೆ ಏನ್ ಗೊತ್ತಾ, ಸಾಯಲ್ ಚೆನ್ನಾಗ್ ಗ್ರೋತ್ ಆಗುತ್ತೆ, ಚೆನ್ನಾಗಿ ಇಳುವರಿನ ಚೆನ್ನಾಗ್ ಬರುತ್ತೆ. ಓಕೆ. ಹಾ ಸರಿನಾ. ಅದರಿಂದ ನಿಮ್ಗೆ ಅಂದ್ರೆ ಡಿಸೀಸ್ ಕಡಿಮೆ ಆಗುತ್ತೆ, ಹ್ಮ್. ಎರೆಹುಳು ಅನ್ನೋದು ಉತ್ಪತ್ತಿ ಆಗುತ್ತೆ. ಮೇನ್ ಹ್ಮ್. ಎರೆಹುಳು ಅನ್ನೋದು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಭೂಮಿ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ. ಹ್ಮ್. ಹೆಚ್ಚಿನ ಕಾಲ ಅಂದ್ರೆ ನೀವು ಒನ್ ಟೈಮ್ ಗೊಬ್ಬರ ಹಾಕಿರೋ ಪರವಾಗಿಲ್ಲ, ಬೆಳೆ ಚೆನ್ನಾಗ್ ಬರುತ್ತೆ. ಓಕೆ. ಭೂಮಿ ಅಂದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಏನೆಲ್ಲ ಆಗುತ್ತೆ ಭೂಮಿಗೆ ಗೊಬ್ಬರ ಹಾಕೋದ್ರಿಂದ? ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಉತ್ಪತ್ತಿ ಆಗುತ್ತೆ, ಭೂಮಿಯಲ್ಲಿರೋ ಭೂಮಿಯಲ್ಲೇನೆ ಪೋಷಕಾಂಶಗಳು ಉತ್ಪತ್ತಿ ಆಗುತ್ತೆ ಸರ್. ಅಂದ್ರೆ ಅಣುಜೀವಿಗಳು ಇರ್ತವೆ ಭೂಮಿಯಲ್ಲಿ, ಸೂಕ್ಷ್ಮ ಪೋಷಕಾಂಶಗಳು ಇರುತ್ತಲ್ವಾ, ಓಕೆ. ಅವನ್ನ ಉತ್ಪತ್ತಿ ಮಾಡುತ್ತೆ. ಅದು ಭೂಮಿಯಲ್ಲಿ ಉತ್ಪತ್ತಿ ಆಗೈತೆ ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಏನೇ ಗೊಬ್ಬರ ಹಾಕಿದ್ರು ಪರವಾಗಿಲ್ಲ, ನೀವ್ ನಾವೊಂದು ಅಣುಜೀವಿಗಳೆಲ್ಲ ಉತ್ಪತ್ತಿ ಆಗುತ್ತೆ. 16 ತರ ಸೂಕ್ಷ್ಮಾಣುಜೀವಿಗಳು ಉತ್ಪತ್ತಿಗಳೇ ಆಗುತ್ತೆ. ಗಿಡಕ್ಕೆ ಏನ್ ಬೇಕು ನಿಮ್ ಗೊಬ್ಬರ ಹಾಕೋದ್ರಿಂದ ಸಪೋರ್ಟ್ ಆಗುತ್ತೆ. ನಿಮ್ ಗೊಬ್ಬರದಲ್ಲಿ 16 ತರ ಮೈಕ್ರೋ ನ್ಯೂಟ್ರಿಯೆಂಟ್ಗಳಿದೆ, ಅಣುಜೀವಿಗಳು ಇದೆ, ಸೂಕ್ಷ್ಮಾಣುಜೀವಿಗಳು. ಓಕೆ. ಇವತ್ತೊಂದು ಕಂಬಾಲ್ಪಲ್ಲಿಲಿ ಒಂದು ಹಳ್ಳಿಲಿ ಇದ್ವಿ. ಆಂಧ್ರದಲ್ಲಿ ಒಂದು ಅಡಿಕೆ ತೋಟಗಳು ಬೆಳೀತಾ ಇದಾರೆ. ಒಂಥರ ಹೊಸ ಮೆಥಡ್ ಇರುತ್ತೆ. ಸಾಲಿಂದ ಸಾಲಿಗೆ 7 ಅಡಿ ಹಾಕಿದರೆ, ಗಿಡದಿಂದ ಗಿಡಕ್ಕೆ 5 ಅಡಿ ಹಾಕಿದರೆ 1200 ಚಿಲ್ಲರೆ ಗಿಡ ಕೂತಿದ್ದಾರೆ. ಇದೊಂದು 4 ವರ್ಷದ ತೋಟ ಇದು. ಓಕೆ, ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ಇಲ್ಲೊಂದು ಇವರೇ ಬಂದು ಇಲ್ಲಿ ಇದಕ್ಕೆ ಕೊಡ್ತಾ ಇರೋದು ಮೇಡಮ್ ಅವರು, ಅಕ್ಷಯ ಸಮೃದ್ಧಿ 16 ತರ ನ್ಯೂಟ್ರಿಯೆಂಟ್ ಇರುತ್ತೆ ಈ ಗೊಬ್ಬರದಲ್ಲಿ. ಒಂದು ಜೀವಾಣುಗಳು, ಒಂದು ಸಮಗ್ರ ಆಹಾರ ಅಂತ ಹೇಳ್ಬೋದು. ಮೇಡಮ್ ಹತ್ರ ಮಾತಾಡೋಣ. ಮೇಡಮ್ ನಮಸ್ತೆ. ಯಾಕಂದ್ರೆ ಇದು ಆಂಧ್ರದಲ್ಲಿ ಫುಲ್ ಸತ್ಯಸಾಯಿ ಜಿಲ್ಲೆಯಲ್ಲ ನೀವು ಒಂದು ಕಂಪ್ನಿ ಪ್ರತಿನಿಧಿಯಾಗಿ ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ರು.